ಮತ್ತಿವಾಗ ಮಸಾಜ್ ಫೈಟ್ ಮಾಡ್ತಾಳೆ ಏನು? ಬಾಳೆಹಣ್ಣು ಸಿಪ್ಪೆ ಹಾಕಿ ನನ್ನ ಬೆಳೆಸ್ತೀಯಾ ನಿನ್ನ? ಅಯ್ಯಯ್ಯೋ, ಕೈಯಲ್ಲಿ ಹೊಡೆದ್ರೆ ತಡ್ಕೋತೀನಿ, ಲಾಟಿಲ್ ಹೊಡೆದ್ರೆ ತಡ್ಕೊಳಲ್ಲ. ಕಲ್ಯಾಣಿ, ಇಲ್ಲ ಹೋಗ್ತೀಯಾ? 3 ತಿಂಗಳು ಟ್ರೈನಿಂಗ್ ಆಗಿದೆ, ನನ್ನ ಹತ್ರ ತೋರಿಸ್ತೀಯ ನಿನ್ ವೇಷನ? ನೀವು ಹಾಗೂ ಒತ್ತಾ ಇದ್ರೆ ಒಳ್ಳೆ ಮಜಾ ಸಿಗ್ತಾ ಇದೆ ಮೇಡಮ್. ಬಿಟ್ಬಿಟ್ರೆ ಇನ್ನೊಂದ್ಸಲ ಜೋರಾಗಿ ಬೀಳ್ತೀನಿ. ಛೀ, ಹಾಗೆ ಹೇಳ್ಕೊಂಡು ತಪ್ಪಿಸ್ಕೋಬೋದಂತನಾ? ಕಲ್ಯಾಣಿ ನಿಂತ್ಕೋ. ನಾವು ಓಡಾಗ್ತೀವಿ ಅಲ್ವಾ? ಕಲ್ಯಾಣಿ ಬಿಡೋದಿಲ್ಲ. ಕಲ್ಯಾಣಿ, ಅವನಿಗೆ ಬೇಕಾಗಿರೋದು ಅದೇ. ನೀನ್ ಹೊಡೆಯೋದು ಮಸಾಜ್ ಮಾಡೋ ತರ ಇದೆ, ಅದಕ್ಕೆ ಅವ್ನ್ ಬೇಕು ಅಂತಾನೆ ಸಿಕ್ಕಾಕೋತಿದ್ದಾನೆ. ಕಾನ್ಸ್ಟೇಬಲ್ ಕಲ್ಯಾಣಿ ಹತ್ರ ಇವ್ನ ಆಟ ನಡೆಯೋದಿಲ್ಲ. ಮುಂದಿನ ಸಲ ಸಿಕ್ಕಾಕೊಂಡ್ರೆ ಅವನ್ನ ಬಿಡೋದೇ ಇಲ್ಲ. ಬನ್ನಿ ದೊಡ್ಡಮ್ಮ, ಕೂತ್ಕೊಳ್ಳಿ ದೊಡ್ಡಮ್ಮ, ಊಟ ಮಾಡೋರಂತೆ. ಬೇಡಮ್ಮ, ನಾನು ಕೆಳಗಡೆ ಕೂತ್ಕೋತೀನಿ. ಕೆಳಗ್ ಕೂತ್ಕೊಳ್ಳೋದು ಯಾಕೆ ದೊಡ್ಡಮ್ಮ? ಮೇಲೆ ಕುರ್ಚಿಲೆ ಕೂತ್ಕೊಳ್ಳಿ. ಬೇಡಮ್ಮ, ನನಗೆ ಕೆಳಗಡೆನೇ ಅಭ್ಯಾಸ, ನಾನು ಕೆಳಗಡೆನೇ ಕೂತ್ಕೋತೀನಿ. ದೊಡ್ಡಮ್ಮ ಅಂತಿದ್ಯಾ, ಅವರು ಕೆಳಗಡೆ ಕೂತ್ಕೋತೀನಿ ಅಂತಿದ್ದಾರೆ, ನೀನು ಮೇಲ್ಗಡೆನೆ ಕೂತ್ಕೋ ಅಂತಿದ್ಯಾ. ಏನ್ ಅನುಪಮ್ಮ, ಏನ್ ನಡೀತಾ ಇದೆ ಇಲ್ಲಿ? ಅವಳಿಗೆ ಕೆಳಗ್ ಕೂತ್ಕೊಂಡ ಅಭ್ಯಾಸ. ಊರ್ ಬಿಟ್ಟು ಊರಿಗೆ ಬಂದಾಗ ಅಭ್ಯಾಸನೂ ಬದಲಾಯಿಸ್ಕೋಬೇಕಲ್ವಮ್ಮ? ಇಲ್ಲಮ್ಮ, ಹಳ್ಳಿಯವರಲ್ವಾ, ಕೆಳಗಡೆ ಕೂತ್ಕೊಳ್ಳೋದೇ ನಮ್ಗೆ ಅಭ್ಯಾಸ. ಮೇಲ್ಗಡೆ ಕೂತ್ಕೊಂಡ್ರೆ ತಿನ್ನಕ್ಕಾಗಲ್ಲಮ್ಮ. ಒಳ್ಳೆ ವಿಚಾರನೇ. ನಿಮ್ದು ಹಳ್ಳಿ ಆದ್ರೂ ಪಟ್ನ ಆದ್ರೂ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೇಕಷ್ಟೇ. ಜೊತೆಗೆ ನಮ್ಮಮ್ಮ ನಿಮ್ಮನ್ನ ಸ್ನೇಹಿತರು ಅಂತಿದ್ದಾಳೆ. ಹಾಗಿದ್ದಾಗ ನಿಮ್ಮನ್ನ ಕೆಳಗಡೆ ಕೂತ್ಕೊಳ್ಳೋದಿಕ್ಕೆ ಹೇಗ್ ಬಿಡಕ್ಕಾಗತ್ತೆ? ಪರವಾಗಿಲ್ಲ ದೊಡ್ಡಮ್ಮ, ಇವತ್ತೊಂದಿನಾದ್ರೂ ಮೇಲ್ ಕೂತ್ಕೊಂಡು ಊಟ ಮಾಡಿ. ಕೆಳಗ್ ಕೂತ್ಕೊಂಡ್ರೆ ನನ್ಗೊಂಥರ ಅನ್ಸುತ್ತೆ. ಬನ್ನಿ ಕೂತ್ಕೊಳ್ಳಿ. ಏನೋ ಅಮ್ಮ, ಅಭ್ಯಾಸ ಇಲ್ಲ ಅಲ್ವಾ, ಕಷ್ಟ ಆಗತ್ತೆ. ಹೌದತ್ಗೆ, ಅತ್ತೆಯವ್ರ ಸ್ನೇಹಿತೆ ಅಂತಿದ್ದಾರೆ, ಮತ್ತೆ ನಿಮಗ್ ಗೊತ್ತಿಲ್ವಾ? ನನ್ನ ಸ್ನೇಹಿತರೆಲ್ಲರೂ ದಮಯಂತಿ ಗೊತ್ತಿರಬೇಕು ಅನ್ನೋ ಅಗತ್ಯ ಇದೆಯಾ? ಅತ್ತೆ ಹಾಗಂತ ಅಲ್ಲ, ಹೆತ್ತು ಮಗಳಾಗಿರೋ ಅತ್ತಿಗೆಗೆ ಗೊತ್ತಿಲ್ದ ಹಾಗೆ ಅನುಪಮ್ಮಂಗ್ ಮಾತ್ರ ಹೇಗ್ ಗೊತ್ತಿದೆ ಅಂತ. ಅವಳು ಮನೇಲಿರೋ 4 ಜನರ ಜೊತೆನೆ ಬೆರೆಯಲ್ಲ, ಇನ್ನು ನನ್ನ ಸ್ನೇಹಿತರ ಜೊತೆ ಬೆರೀತಾಳ. ಅನುಪಮ ಅಂದ್ರೆ ದೊಡ್ಡವರು ಚಿಕ್ಕವರು ಅಂತ ಗೌರವದಿಂದ ಎಲ್ಲರ ಜೊತೆ ಬೆರೀತಾಳೆ. ಅದಕ್ಕೆ ಅವಳಿಗೆ ಗೊತ್ತು, ನಿಮ್ಮತ್ತಿಗೆ ಗೊತ್ತಿಲ್ಲ ಬಿಡು. ಅಮ್ಮ ಅನುಪಮ, ಇವಳ ಅನುಮಾನಗಳು ಇದ್ದಿದ್ದೆ. ಅವಳಿಗೆ ಊಟ ಬಡಿಸು. ನೋಡು ತುಳಸಿ, ಇದು ನಿನ್ಮನೆನೆ. ಏನು ಸಂಕೋಚ ಪಡಬೇಡ, ಹೊಟ್ಟೆ ತುಂಬ ತಿನ್ನು.
ಯಾರು ಗೊತ್ತಿಲ್ಲ ಬಾವಾ. ಏನ್ ಹಾಗೆ ನೋಡ್ತಿದ್ದೀರಾ? ಅವಳು ನನ್ನ ಸ್ನೇಹಿತೆ. ತುಂಬಾ ವರ್ಷಗಳ ನಂತರ ನನಗೋಸ್ಕರ ಬಂದಿದ್ದಾಳೆ. ನಮಸ್ಕಾರನಪ್ಪ. ನಮಸ್ಕಾರಮ್ಮ. ಅರೆ ತುಳಸಿ, ನೀನ್ ಕೂತ್ಕೋ. ಊಟದ ಮಧ್ಯದಲ್ಲಿ ಹೇಳ್ತಿದ್ಯಲ್ಲ, ನೀನ್ ತಿನ್ನು. ಹಾಗೆಷ್ಟೊತ್ತು ಕಲಿಸ್ತೀಯ? ಇಲ್ಲಿರೋರೆಲ್ಲ ನಮ್ಮವ್ರೆ. ನನ್ನ ಮಗ, ನನ್ನ ಅಳಿಯ, ನನ್ನ ಮಗಳು, ಸೊಸೆ. ಇಲ್ಲಿ ಯಾರು ಹೊರಗಿನವರಿಲ್ಲ. ನೀನ್ ಸಂಕೋಚ ಪಡ್ದೇನೆ ಹೊಟ್ಟೆ ತುಂಬಾ ಊಟ ಮಾಡು. ಪಾರ್ವತಿ, ಯಾರು ಇವಳನ್ನ ಒಳಗಡೆ ಬರಕ್ ಬಿಟ್ಟಿದ್ದು? ಇವಳ ನೆರಳು ಕೂಡ ಈ ಮನೆ ಒಳಗಡೆ ಬೀಳಬಾರ್ದು ಅನ್ಕೊಂಡಿದ್ದೆ. 15 ವರ್ಷದ ಹಿಂದೆನೆ ಮುಗ್ದೋಯ್ತು ಅನ್ಕೊಂಡಿದ್ದ ಸಂಬಂಧನ ಮತ್ತೆ ಒಂದ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಾತಾಡು. ಬೇಡ ಅನ್ಕೊಂಡಿರೋ ಸಂಬಂಧನ ಮತ್ತೆ ಬೇಕು ಅನ್ಕೋತಿದ್ಯಾ? ಜೀವನದಲ್ಲಿ ಮತ್ತೆ ಇವಳು ಮುಖ ನೋಡ್ಬಾರ್ದು ಅನ್ಕೊಂಡಿದ್ರೆ ಮನೆ ಒಳಗಡೆ ಕೂರ್ಸಿ ಊಟ ಹಾಕ್ತಿದ್ಯಾ? ನಿನಗ್ ಜೋಡ್ಸೋದಕ್ಕೆ ಇಷ್ಟ ಇಲ್ಲ ಅಂತಂದ್ರು ಅನುಪಮ ಜೋಡಿಸ್ತಾ ಇದ್ದಾಳೆ ಅಪ್ಪ. ಅವ್ರೇನ್ ನಮ್ ನೆಂಟ್ರಲ್ವಲ್ಲ. ಏನೋ ನೆಂಟ್ರು ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಸೀರೆ ಕೊಂಡ್ಕೊಳ್ಳೋದಕ್ಕೆ ಅಂತ ಬಂದವ್ರಲ್ವಾ? ಮತ್ತೆ ನೀನೇನೋ ಕಿತ್ತೋಗಿರೋ ಸಂಬಂಧ ಅದು ಇದು ಅಂತ ಏನೇನೋ ಹೇಳ್ತಾ ಇದ್ಯಾ? ನಿಂತ್ಕೋ. ಊಟದ ಮಧ್ಯದಲ್ಲಿ ಹೇಳ್ಬಾರ್ದು. ತಿನ್ನೋ ಅನ್ನನ ಹೇಗೆ ಮಧ್ಯದಲ್ಲಿ ಬಿಟ್ಟು ಹೋಗ್ಬಾರ್ದು. ಅದು ನಿನಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಕೂತ್ಕೋ. ಕೂತ್ಕೊಳ್ಳಿ ದೊಡ್ಡಮ್ಮ. ತಪ್ಪಾಗಿದ್ರೆ ಕ್ಷಮಿಸಿ. ಹಳೇದನ್ನ ನೆನೆಸ್ಕೊಂಡು ಮನೆಗೆ ಬಂದಿರೋ ವ್ಯಕ್ತಿನ ಊಟದಿಂದ ಏಳ್ಸೋದು ತುಂಬಾ ಪಾಪ. ಅವ್ರು ಹೊರಟೋದ್ರು. ಇನ್ನು ನಿನಗೆ ಯಾರು ಏನು ಅನ್ನಲ್ಲ. ನೀನು ನೆಮ್ಮದಿಯಾಗಿ ಊಟ ಮಾಡು. ಯಾರಿವ್ರು? ಅನುಪಮ ಸೀರೆ ಕೊಂಡ್ಕೊಳಕ್ ಬಂದವರು ಅಂತ ಅಂದ್ಲು. ಅಮ್ಮ ನನ್ನ ಸ್ನೇಹಿತೆ ಅಂತ ಅಂದ್ಲು. ಆದ್ರೆ ಅಪ್ಪ ಮುರಿದು ಹೋಗಿರೋ ಸಂಬಂಧ ಅಂತಾರೆ.
ಇವ್ರಿಗೂ ನಮಗೂ ಏನ್ ಸಂಬಂಧ? ಹಾಗೇನಾದ್ರೂ ಇದ್ದಿದ್ರೆ ಯಾವಾಗಾದ್ರೂ ಮಾತಿನ ಮಧ್ಯದಲ್ಲಾದ್ರೂ ಮಾತಾಡ್ಬೇಕಿತ್ತಲ್ವಾ? ಇದಕ್ಕೆ ನಾನು ಹೇಳಿದ್ದು ಚಿಲ್ರೆ ಕಳ್ಳ ಅವನ್ ವಿಷಯ ಆಮೇಲೆ ನೋಡ್ಕೋಬಹುದು, ಆ ಡೋಕ್ಲಾ ವಿಷಯ ಮೊದ್ಲು ನೋಡ್ಕೊಳ್ಳೋಣ ಅಂತ. ನೀನ್ ಕೇಳ್ದ? ಈಗ ತಪ್ಪಿಸ್ಕೊಂಡಿದ್ದಾನೆ ಅಂತ ಅವನ ಬಿಟ್ಬಿಡ್ತೀನಾ? ನೋಡ್ತೀನಿ ಎಲ್ಲಿ ಹೋಗ್ತಾನೋ. ನನ್ನ ಬೇಕು ಅಂತ ಬೀಳಿಸ್ತಾನ, ನಾನು ಕೆಳಗ್ ಬಿದ್ರೆ ನಗ್ತಾನ. ಅವನ್ನ ಬಿಡೋದಿಲ್ಲ. ನನ್ನ ತುಂಬಾ ಡಿಸ್ಟರ್ಬ್ ಮಾಡಿದಾನೆ. ನಾನ್ ತಗೊಂಡಿರೋ 3 ತಿಂಗಳು ಟ್ರೈನಿಂಗ್ ಅನ್ನ ಯೂಸ್ ಮಾಡ್ಕೊಂಡು ಅವನ್ನ ಹಿಡಿದಾಕ್ತೀನಿ. ಹಲೋ, ಯಾಕೆ ಲೇಟ್ ಆಗ್ತಿದೆ? ಬರ್ಬೇಕಾದ್ರೆ ಒಂದ್ ಚಿಕ್ಕ ಪ್ರಾಬ್ಲಮ್ ಆಯ್ತು. ನಮ್ ಬಾಸು ಅರ್ಜೆಂಟ್ ಆಗಿ ಬರೋಕ್ ಹೇಳಿದ್ದಾರೆ. ನಾನು ಹೋಗ್ಬೇಕು. ನಾಳೆ ಅವಳನ್ನ ಬೂತ್ ಬಂಗ್ಲೆ ಕರ್ಕೊಂಡ್ ಬಾ. ಸರಿ. ಇವತ್ತು ಯಾವ ಟೈಮಿಗೆ ಕರ್ಕೊಂಡ್ ಬಾ ಅಂದಿದ್ನೋ ಅದೇ ಟೈಮು ನಾಳೆ ಅಲ್ಲಿ ಕರ್ಕೊಂಡ್ ಬಾ. ಸರಿ. ಇವತ್ತಿನಾಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಲೇಟ್ ಮಾಡ್ಬೇಡ. ಇಲ್ಲ, ಕರ್ಕೊಂಡ್ ಬರ್ತೀನಿ. ಯಾರು? ಇನ್ಫಾರ್ಮರ್. ಏನ್ ಹೇಳೋ ಕಾಲ್ ಮಾಡಿದ್ರು? ಆ ಡೋಕ್ಲಾ ಅಡ್ರೆಸ್ ಬದಲಾಯಿಸಿದ್ರಂತೆ. ಮತ್ತೀಗ? ಇವತ್ತು ಅವ್ನ್ ಮಿಸ್ ಆದ ಹಾಗೆ ನಾಳೆ ನೋಡ್ಕೊಳ್ಳೋಣ ಅವನ್ ವಿಷಯನ. ಇದೆಲ್ಲ ಆ ಕಳ್ಳನಿಂದಾನೇ ಆಗಿದ್ದು. ಅವನು ಸಿಗ್ಲಿಲ್ಲ, ಈ ಕಡೆ ಈ ಡೋಕ್ಲಾನು ಸಿಗ್ಲಿಲ್ಲ. ಇವತ್ ಮಿಸ್ ಆದ್ರೂ ನಾಳೆ ಎಲ್ಲಿಗೆ ಹೋಗ್ತಾನೆ ಬಿಡು. ಬಾ. ಅಮ್ಮ ಅನುಪಮ, ಇನ್ನು ನಾನು ಹೊರಡ್ತೀನಿ. ಜಾಸ್ತಿ ಹೊತ್ತು ನಾನಿಲ್ಲಿರೋದು ಒಳ್ಳೇದಲ್ಲ ಅಂತ ಅರ್ಥ ಆಗ್ತಿದೆ. ನಿನಗೆ ಗೊತ್ತಿಲ್ಲದೆ ಇರೋದೇನು ಇಲ್ವಲ್ಲ, ಅದಕ್ಕೆ ಹೋಗ್ತೀನಿ ಅಂತಿದ್ದೀನಮ್ಮ. ಹೋಗ್ಬರ್ತೀನಿ ಅನುಪಮ, ಹೋಗ್ಬರ್ತೀನಿ. ನಿಂತ್ಕೊಳ್ಳಿ ಅತ್ತೆ. ಅಷ್ಟು ಬೇಗ ಹೊರಟ್ಬಿಟ್ರಲ್ಲ, ಎಲ್ಲಿಗೆ? ಅತ್ತೇನಾ? ನಮ್ಮ ಅನುಪಮನ್ಗೆ ದೊಡ್ಡಮ್ಮ ಆದ್ರೆ ನನಗೆ ಅತ್ತೆನೇ ಅಲ್ವಾ? ಏನು ಯಾರೋ ಹೊರಗ್ನವ್ರು ಅನ್ನೋ ತರ ನೋಡ್ತಿದ್ದೀರಾ? ನಿಮ್ ಸ್ನೇಹಿತೆ ಮಗಳು ನಾನು. ನೀವೇನ್ ಹೆದರ್ಕೋಬೇಡಿ ಅತ್ತೆ, ನನ್ನ ಹತ್ರ ಭಯ ಯಾಕೆ? ಇಷ್ಟಕ್ಕೂ ನಮ್ಮಪ್ಪನ ಜೊತೆ ನಿನ್ ಗಲಾಟೆ ಏನು? ನಮ್ಮಪ್ಪ ಯಾಕೆ ನಿಮ್ಮೇಲೆ ಅಷ್ಟು ಕೋಪ ಮಾಡ್ಕೊಂಡ್ರು? ನಮ್ ಸೀರೆಗೋಸ್ಕರ ಇಷ್ಟು ದೂರ ಬಂದಿದ್ದಕ್ಕೆ ತುಂಬಾ ಸಂತೋಷ. ಹೊರಡು. ಅಮ್ಮ, ಇವ್ರು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನನ್ನ ಹತ್ರ ಒಂದು ಮಾತು ಮಾತಾಡ್ತಾ ಇಲ್ಲ. ನೀವೇ ಏನೇನೋ ಮಾತಾಡ್ಕೋತಾ ಇದ್ದೀರಾ. ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಸೀರೆಗೋಸ್ಕರನೇ ಬಂದಿದ್ದಾರಾ ಇಲ್ಲ ಇನ್ನೇನಾದ್ರೂ? ಹೌದು ದಮಯಂತಿ, ಸೀರೆಗೋಸ್ಕರನೇ ಬಂದಿರೋದು. ಇನ್ನೇನ್ ತಾನೇ ಕೆಲಸ ಇರುತ್ತೆ ಇವ್ರಿಗಿಲ್ಲಿ? ಇವತ್ತಿನವರೆಗೂ ಏನಾದ್ರೂ ಕೆಲಸ ಇದೆ ಅಂತ ನಮ್ಮ ಮನೆಗೇನಾದ್ರೂ ಬಂದಿದ್ರಾ? ಇದಕ್ ಮುಂಚೆ ಯಾವತ್ತು ಬರ್ದೇ ಇರೋರು ಇವಾಗ ಬಂದಿರೋದಕ್ಕೆ ನನಗೆ ಅನುಮಾನ. ನೀನ್ ಆ ರೀತಿ ಅನುಮಾನ ಪಡುವಂತ ಅವಶ್ಯಕತೆನೇ ಇಲ್ಲ. ಇವ್ರು ಬಂದಿರೋದು ಸೀರೆಗೋಸ್ಕರನೇ. ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ಇರೋ ಸೀರೆಗಿಂತ ನಿನ್ನ ಹತ್ರ ಇರೋ ಸೀರೆಗಳೇ ತುಂಬಾ ಚೆನ್ನಾಗಿರುತ್ತೆ. ಆ ಸೀರೆಗಳನ್ನ ತಂದು ತೋರಿಸಬಹುದಲ್ಲ? ದೊಡ್ಡಮ್ಮ ಆ ಸೀರೆಗಳನ್ನ ತಗೊಂಡು ಹೋದ್ರೆ ಅದು ಪೂರ್ತಿ ಊರಿಗೆ ಗೊತ್ತಾಗತ್ತೆ. ಆಗ ನಿನ್ನ ಸೀರೆ ಬಗ್ಗೆ ಊರವ್ರು ಎಲ್ಲರೂ ಮಾತಾಡ್ಕೊಳ್ತಾರೆ. ಹೌದತ್ಗೆ, ಆ ಊರ್ವರೆಗೂ ನಿಮ್ ಸೀರೆ ಹೋಗೋದು ಅಂದ್ರೆ ಮಾಮೂಲಿ ವಿಷಯ ಅನ್ಕೋತಿದ್ದೀರಾ? ಈ ಐಡಿಯಾ ಏನೋ ಚೆನ್ನಾಗೇ ಇದೆಯಲ್ಲ.
ಏನ್ ಹಾಗೆ ನೋಡ್ತಿದ್ಯಾ? ಅವಳು ಬಂದಿದ್ದು ಸೀರೆಗೋಸ್ಕರನೇ. ಅಷ್ಟಾಗಿ ನಿನ್ಗೂ ಕೊಡ್ಬೇಕನ್ಸಿದ್ರೆ ನೀನು ಹೋಗಿ ಸೀರೆನ ತಂದ್ಕೊಡು. ಹೋಗಿ ಸೀರೆಗಳನ್ನ ತಂದು ತೋರಿಸಿ ನಿಜವಾದ ವಿಷಯ ಏನು ಅಂತ ತಿಳ್ಕೋಬೇಕು. ಅತ್ತೆ, ನೀವಿಲ್ಲೇ ಇರಿ, ನನ್ನ ಹತ್ರ ಇರೋ ಸೀರೆಗಳನ್ನ ತಂದು ತೋರಿಸ್ತೀನಿ, ನೋಡೋರಂತೆ. ಪಲ್ಲವಿ, ನೀನೇನ್ ಇಲ್ಲೇ ನಿಂತಿದ್ಯಾ? ಹೋಗಿ ಇರೋ ಸೀರೆಗಳಲ್ಲಿ ಒಳ್ಳೆ ಸೀರೆನ ನೋಡಿ ತಗೊಂಡ್ಬಾ. ಮೊದಲೇ ಇವಳಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಗೊತ್ತಾಗಲ್ಲ. ನೀನ್ ಹೋಗಿ ಅಲ್ಲೇ ಇರು. ಒಳ್ಳೆ ಸೀರೆ ಯಾವುದೋ ಚೆನ್ನಾಗಿ ನೋಡಿ ತಗೊಂಡ್ ಬನ್ನಿ. ನೋಡಿದ್ರಾ, ನಾನಾದ್ರೆ ಅಷ್ಟು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡ್ರಿ ಅಲ್ವಾ? ಅದಕ್ಕೆ ತಾನೇ ನಿನ್ನನ್ನು ಹೋಗು ಅಂತಿರೋದು. ಹೋಗು. ಅವ್ರಿಗಿನ್ನೂ ನಿನ್ಮೇಲೆ ಕೋಪ ಕಮ್ಮಿ ಆಗಿಲ್ಲ. ಆ ಕೋಪಕ್ಕೆ ಅರ್ಥ ಇದೆ ಅಲ್ವಾ? ಏನ್ ಮಾಡ್ತೀವಿ? ಇಷ್ಟು ವರ್ಷ ಆದ್ರೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ಲ ಅಂದ್ರೆ ನನ್ನ ದುರಾದೃಷ್ಟ. ಅದಕ್ಕೆ ಅಮ್ಮನಿಗೂ ನನಗೂ ಗೊತ್ತಿರೋ ರಹಸ್ಯನ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ನಿಮ್ಗೊಬ್ರಿಗೆ ಹೇಳಿದ್ದು. ಅಲ್ಲಿಗೆ ಹೇಗೂ ಯಾರೂ ಬರೋದಿಲ್ಲ, ಈ ವಿಷಯನ ಯಾರೂ ನಿಮ್ಮ ಹತ್ರ ಕೇಳೋದೂ ಇಲ್ಲ. ಆ ಕಾರಣಕ್ಕೆ ಈ ವಿಷಯನ ನಿಮಗೆ ಮಾತ್ರನೇ ಹೇಳಿದ್ದು. ಇಲ್ಲಿನ ವಾತಾವರಣ ನೋಡ್ತಿದ್ರೆ ನಿನ್ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿದೆ ಅಮ್ಮ. ಇಂಥ ನೋವನ್ನ ನುಂಗ್ತಾ ಹೇಗಿದ್ಯಾ ತಾಯಿ? ಇಲ್ಲಿ ನನಗೆ ಅಮ್ಮನೂ ಅಪ್ಪನೂ ಇದ್ದಾರೆ. ನನ್ನ ಅತ್ತೆ ಮಾವ ಆಗಿದ್ರು ಕೂಡ ಇವ್ರು ನನ್ನ ಮಗಳ ಹಾಗೆ ತಮ್ಮ ಕಣ್ಣ ರೆಪ್ಪೆಲಿಟ್ಟು ಕಾಪಾಡ್ತಿದ್ದಾರೆ. ಇಂಥ ಅಪ್ಪ ಅಮ್ಮ ಇದ್ದಾಗ ನನಗೆ ಕಷ್ಟ ಎಲ್ಲಿರುತ್ತೆ? ನನ್ನ ಮಗಳು ಮಗಳಾಗಿರ್ತಿಲ್ಲ, ಆದ್ರೆ ನನ್ನ ಸೊಸೆ ಮಗಳ ಹಾಗಿದ್ದಾಳೆ. ಅಷ್ಟಕ್ಕೂ ಅನುಪಮ ನನ್ನ ಸೊಸೆ ಅಂತ ಮರ್ತು ಹೋಗಿ ತುಂಬಾ ಕಾಲ ಆಗೋಯ್ತು. ಇವ್ರು ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾರೆ. ಒಂದ್ ಸೀರೆನ ಫ್ರೀಯಾಗಿ ಕೊಟ್ರೂ ಪರವಾಗಿಲ್ಲ, ಆ ಯಮ್ಮನ ಬುಟ್ಟಿಗೆ ಹಾಕೋಬೇಕು. ನಿಜವಾದ ವಿಷಯ ಏನು, ಯಾಕೆ ಬಂದಿದ್ದಾರೆ, ಎಲ್ಲಾ ವಿಷಯನೂ ಕೇಳಿ ತಿಳ್ಕೋಬೇಕು. ನೀವ್ ಮಾತಲ್ಲಿ ಮಾತ್ ಬೆರೆಸಿ ಕೇಳಿದ್ರಿ ಅಂದ್ರೆ ಯಾರಾದ್ರೂ ತಕ್ಷಣ ಹೇಳ್ಬಿಡ್ತಾರೆ. ಅದ್ಗೆ ಬೇಗ ಹೋಗೋಣ ಬನ್ನಿ. ಅದ್ಗೆ ನಡಿ, ಇಲ್ಲ ಅಂದ್ರೆ ಅವ್ರು ಹೊರಟೋಗ್ತಾರೆ. ಎಲ್ಲಿ ಅವರು? ನನ್ನ ಸ್ನೇಹಿತೆ ಏನಾದ್ರೂ ಸೀರೆ ತಗೊಂಡ್ರು, ವಸ್ತು ತಗೊಂಡ್ರು, ಒಳ್ಳೆ ಮುಹೂರ್ತದಲ್ಲೇ ತಗೋತಾಳೆ. ನೀನ್ ತಗೊಂಡು ಬಂದಿದ್ದು ತಡ ಆಯ್ತು, ಅದಕ್ಕೆ ಒಳ್ಳೆ ಮುಹೂರ್ತ ದಾಟ್ ಹೋಗುತ್ತೆ ಅಂತ ಅನುಪಮ ಕೊಟ್ಟ ಸೀರೆನ ತಗೊಂಡು ಹೊರಟೋದ್ಲು. ಅಷ್ಟು ಬೇಗನಾ? ಹೋಗೋದಕ್ಕೆ ಎಷ್ಟೊತ್ತು ಬೇಕಾಗತ್ತೆ? ಆ ಸೀರೆನ ತಗೊಂಡು ಹೋಗಿ ಹುಷಾರಾಗಿ ಎತ್ತಿಡು.